ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ತುಂಗಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆ ವಿಧಾನಸೌಧದಲ್ಲಿ 21ನೇ ತಾರೀಕು ನಡೆಯಿತು. ಅವತ್ತಿನ ದಿನ 18 ಟಿಎಂಸಿ ನೀರಿತ್ತು. ಆಂಧ್ರ ಕರ್ನಾಟಕ ಸಂಬಂಧಪಟ್ಟಿರತಕ್ಕಂತ ನೀರಾವರಿ ಪ್ರದೇಶದಲ್ಲಿ ಇವತ್ತು ನಾವು ಸುಮಾರು 6 ಲಕ್ಷ ಎಕರೆ ಇವತ್ತಿನ ಕರ್ನಾಟಕ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಲ್ಲಿ ಭತ್ತ ಬೆಳೆದಿದ್ದೀವಿ. ಅದೇ ರೀತಿಯಾಗಿ ಆಂಧ್ರದಲ್ಲಿ ಭತ್ತ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನೀರಿನ ನಿಯಮಿತವಾಗಿ ಉಪಯೋಗಿಸಬೇಕಾಗತ್ತೆ. ಆ ನೀರು ಹೆಚ್ಚುವರಿ ನೀರಾಗಿ ನೀವು ಇವತ್ತಿನ ಕಾರ್ಖಾನೆಗಳಿಗೆ ನೀರು ಕೊಡ್ತಾ ಇರತಕ್ಕಂತ ವಿಷಯ ಕೂಡ ನಮ್ ಗಮನದಲ್ಲಿ ಇದೆ. ನಾವು ಹಲವಾರು ಸಾರಿ ಬಂದಿವಿ. ಆದ್ರೆ ಡಿಸೆಂಬರ್ ಮೇಲೆ ಮಳೆಗಾಲದಲ್ಲಿ ಮಾತ್ರ ಇವತ್ತು ಕಾರ್ಖಾನೆಗಳಿಗೆ ನೀರು ಕೊಡ್ಬೇಕಂತ ಇದೆ. ಆದ್ರೆ ನಮಗೆ ನೀರು ಬಂದ ಆದ್ಮೇಲೆ ಕೂಡ ಮೇ ತಿಂಗಳವರೆಗೆ ನೀವು ಅವರಿಗೆ ನೀರು ಕೊಡ್ತಾರೆ. ಅಂದ್ರೆ ಇದೇನಿದು ಅಂದ್ರೆ ಅಲ್ಲಿ ಖಾಲಿ ಕಾಣಕ್ಕಲ್ಲ, ಒಳಗಡೆ ಅಂಡರ್ ಪೈಪ್ಗಳು ಹೋಗ್ತಿರ್ತಾವ. ನೀವು ಅವರಿಂದ ಏನೋ ಒಂದು ಲಂಚ ಕೊಡೋದು ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ನಮ್ಮ ರೈತರ ಕರ್ತವ್ಯ ಮಾಡಿದಂಗ ರೈತರಿಗೆ ಅನ್ಯಾಯ ಮಾಡಿಕಂತ ಕಾರ್ಖಾನೆಗಳಿಗೆ ಮುಂದೆ ಅನುಕೂಲ ಮಾಡತಕ್ಕಂಥದ್ದು ಅಧಿಕಾರಿಗಳು ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪು. ಇದ್ರ ಬಗ್ಗೆ ಜನಪ್ರತಿನಿಧಿಗಳು ಕೂಡ ಎಚ್ಚರ ವಹಿಸಬೇಕು. ನಿಮ್ಮ ನಂಬಿಕೆ ಇರತಕ್ಕಂಥ ನಮ್ಮ ರೈತರ ಪರಿಸ್ಥಿತಿಗಳು ಏನು, ಅದು ಇವತ್ತು ಜಲಾಶಯದ ಮೇಲೆ ನಾವು ಇವತ್ತು ಅವಲಂಬಿತವಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಬೆಳೆಗಳಿಗೆಲ್ಲ ಇನ್ನು ಅದೇ ರೀತಿಯ ನೀರು ಬೇಕು. ಆ ನೀರು ಬೇಕಾದಾಗ ಜಲಾಶಯದಲ್ಲಿ ಇರ್ತಕ್ಕಂಥ ಒಂದೊಂದು ಹನಿ ನೀರು ಕೂಡ ನೀವು ಇವತ್ತು ನಮಗೆ ಉಳಿಸ್ಕೊಡ್ಬೇಕು. ಅದನ್ನ ಬಿಟ್ಟು ಕಾರ್ಖಾನೆಗಳಿಗೆ ಕೊಡ್ತಕ್ಕಂಥ ಏನಾದ್ರು ಪ್ರಯತ್ನ ನಡೀತಂದ್ರೆ ಉಗ್ರ ಹೋರಾಟಕ್ಕೆ ಮತ್ತೆ ನೀವೆಲ್ಲರ ಅಧಿಕಾರಿಗಳು ಬಲಿ ಆಗ್ತಾರೆ ಅಂತಕ್ಕಂಥ ಮಾತನ್ನ ಎಚ್ಚರಿಕೆ ಕೊಡ್ತದೆ ಈ ಮುಖಾಂತರ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.